ನನ್ನ ಫಾಲೋವರ್ ಒಬ್ರು ಕಮೆಂಟ್ ಹಾಕಿರ್ತಾರೆ ಏನ್ ಬ್ರೋ ಸೋಷಿಯಲ್ ಮೀಡಿಯಾದಿಂದ ಫುಲ್ ಆಫ್ಲೈನು ಅಂತ. ಸೊ ಇದಕ್ಕೊಂದು ಆನ್ಸರ್ ಮಾಡ್ಬಿಡ್ತೀನಿ ನೋಡಿ. ಅದಕ್ಕಿಂತ ಮುಂಚೆ ಹಾಕೊಂಡಿರೋ ಮುಖವಾಡನ ಕಳ್ಸೋಣ. ತುಂಬ ಜನ ಆಲ್ರೆಡಿ ನನ್ನ ಫೇಸ್ ಎಲ್ಲ ನೋಡಿರ್ತೀರ, ಬಿಕಾಸ್ ನಾನು ರೀಸೆಂಟಾಗಿ ಯೂಟ್ಯೂಬಲ್ಲಿ ಫೇಸ್ ರಿವೀಲ್ ಮಾಡಿ ಲೈವ್ ಸ್ಟ್ರೀಮಿಂಗ್ ಎಲ್ಲ ಮಾಡಿದ್ದೆ. ಅದು ಬಿಡಿ, ಮೇನ್ ವಿಷಯಕ್ಕೆ ಬಂದ್ಬಿಡೋಣ. ಏನಕ್ಕೆ ಆಕ್ಟಿವ್ ಇಲ್ಲ ಅಂತ ನೀವೆಲ್ಲ ಕೇಳ್ತೀರಲ್ವಾ. ಲಿಟ್ರಲಿ ಬ್ರೋ, ನಮ್ಮ ಪ್ರಾಬ್ಲಮ್ಸ್ ಯಾರಿಗೂ ಅರ್ಥ ಆಗಲ್ಲ. ಅಕಸ್ಮಾತ್ ಏನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಾಬ್ಲಮ್ಸ್ನ ಶೇರ್ ಮಾಡಿಕೊಂಡು ಮೂವ್ ಆನ್ ಆಗೋಣ ಅಂದರೆ ಸಿಂಪತಿಗೋಸ್ಕರ ವಿಡಿಯೋ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಕೆಲವೊಬ್ರು ವಿಡಿಯೋ ಮಾಡಾಕ್ತಾರೆ. ಇರಲಿ, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೂ ಹೇಳ್ಕೊಳ್ದಾನೆ ನನ್ನ ಪ್ರಾಬ್ಲಮ್ನ ನಾನು ಫೇಸ್ ಮಾಡ್ಕೊಂಡು ಆಮೇಲೆ ಸೋಷಿಯಲ್ ಮೀಡಿಯಾಗೆ ಎಂಟ್ರಿ ಆಗೋಣ ಅಂದರೆ ಎಲ್ಬ್ರೋ ಮಾಯ ಆದ್ರಿ ಅಂತ ಕೇಳ್ತಾರೆ ಅಲ್ವಾ. ಮೇನ್ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ ಕೇಳಿ. ಇಲ್ಲಿ 3 ತಿಂಗಳಿಂದ ಆಲ್ ಓವರ್ ಕರ್ನಾಟಕ ಟ್ರಿಪ್ ಮಾಡೋಣ ಅಂತ ಹೇಳ್ಬಿಟ್ಟು ಮನೇಲಿ ಹೇಳಿ ಬೈಕ್ ತಗೊಂಡು ಹೊರಟೆ. 2 ತಿಂಗಳು ಫುಲ್ಲು ಆಲ್ ಓವರ್ ಕರ್ನಾಟಕ ಟ್ರಿಪ್ ಮಾಡ್ಕೊಂಡು ಬಂದ. ಪ್ರತಿಯೊಂದು ಡಿಸ್ಟಿಕಲ್ಲಿ ಕೂಡ ಹೆವಿ ಸಪೋರ್ಟ್ ಮಾಡಿದ್ರಿ. ಸಂಜೆ ಟೈಮಿಗೆ ನಾನು ಏನಾದರೂ ಅಪ್ಡೇಟ್ ಕೊಟ್ಟು ಬೆಳಿಗ್ಗೆ ಟೈಮ್ಗೆ ಅಲ್ಲೋಗಿ ರೀಚ್ ಆಗ್ತಿದ್ರೆ ತುಂಬ ಜನ ಬಂದು ಹೆವಿ ಪ್ರೀತಿ ತೋರಿಸ್ತಿದ್ರಿ. ಆದರೆ ಲಾಸ್ಟ್ ಮೂಮೆಂಟಲ್ಲಿ ಏನಾಯಿತು, ಅಮ್ಮಂಗೆ ಹುಷಾರಿರಲಿಲ್ಲ. ಅವಾಗ ಲಿಟ್ರಲಿ ಒಂದು ವಾರಕ್ಕೊಂದ್ಸರಿ ಕಾಲ್ ಮಾಡಿದಾಗೆಲ್ಲ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಮನೆಯಿಂದ ತಂಗಿ ಹೇಳ್ತಿದ್ಲು. ಸೊ ನಾನೇನು ಮಾಡಿದೆ, ಇಂಥ ಟೈಮಲ್ಲೂ ಕೂಡ ನಾನು ಕರ್ನಾಟಕ ಟ್ರಿಪ್ ಅದು ಇದು ಅಂತ ಮಾಡ್ಕೊಂಡಿದ್ರೆ ಆಗೋದಿಲ್ಲ, ಸಿಚುವೇಶನ್ ಸರಿ ಇಲ್ಲ ಅಂದ್ಕೊಂಡು 1 ದಿನದಲ್ಲಿ 2 ಡಿಸ್ಟಿಕ್ ಕವರ್ ಮಾಡಿಕೊಂಡು ಬೇಗ ಮನೆಗೆ ಬಂದೆ. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಕರೆಕ್ಟಾಗಿ ವೀಡಿಯೋಸ್ ಕೂಡ ಹಾಕಿಲ್ಲ ನಾನು ಕರ್ನಾಟಕ ಟ್ರಿಪ್ದು. ಮನೆಗೆ ಬಂದು ನೋಡಿದ್ರೆ ಅಮ್ಮಂಗೆ ಹುಷಾರಿಲ್ಲ, ಹಾಸ್ಪಿಟ್ಲು ಅಲ್ಲಿ ಅಂತ ಅದೇ ಆಯಿತು. ಅದರಲ್ಲೂ ಕೂಡ ನಾವು ಸ್ವಂತ ಮನೇಲಿ ಇರಲಿಲ್ಲ. ನಿಮಗೆಲ್ಲ ಗೊತ್ತಿರೋ ಹಂಗೆ ಒಂದು ಎಸ್ಟೇಟಲ್ಲಿ ಕೆಲಸ ಮಾಡ್ಕೊಂಡಿದ್ದೋ. ಅಮ್ಮನ ಪರಿಸ್ಥಿತಿ ನಿಮಗೆ ಗೊತ್ತು, ಅವಾಗವಾಗ ಹುಷಾರಿರಲ್ಲ. ಸೊ ಏನಪ್ಪ ಅಂದರೆ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ. ಯಾವುದಾದ್ರೂ ಓನರು ಇರೋಕ್ಕೆ ಮನೆ ಕೊಟ್ಬಿಟ್ಟು ಕೆಲಸ ಮಾಡ್ದೇ ಹಾಸ್ಪಿಟ್ಲು ಅಲ್ಲಿ ಅಂತ ಸುತ್ತಾಡ್ಕೊಂಡೇ ಇರಿ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತಾನ. 1 ದಿವಸ 2 ದಿವಸ ಆದರೂ ಓಕೆ. ಸೊ ಇದು ಅವಾಗ ಅರ್ಥ ಮಾಡ್ಕೊಳ್ಳಿ. ಆ ಟೈಮಲ್ಲಿ ಓನರೇ ಹೇಳಿದ್ರು ಡೈರೆಕ್ಟಾಗಿ, ಈ ಕಡೆ ಕೆಲಸಕ್ಕೂ ಬರ್ತಾ ಇಲ್ಲ, ಈ ಕಡೆ ಅಮ್ಮ ಹುಷಾರು ಆಗ್ತಾ ಇಲ್ಲ, ಏನು ಮಾಡೋಣ ಅಂತ. ಸೊ ಅಮ್ಮನೂ ಕೂಡ ಫೈನಲ್ ನಿರ್ಧಾರಕ್ಕೆ ಬಂದಿತ್ತು, ಇಲ್ಲ ಈ ಎಸ್ಟೇಟ್ ಬಿಟ್ಟು ಬೇರೆ ಕಡೆ ಎಲ್ಲಾದರೂ ಹೋಗೋಣ ಅಂತ. ಸೊ ಅಮ್ಮ ಏನು ಮಾಡ್ತು, ಒಂದು 2 ಡೇಸಲ್ಲಿ ಓನರ್ಗೇನು ಕೊಡೋಕ್ಕಿತ್ತು ಸಾಲದ ದುಡ್ಡು ಅದೆಲ್ಲ ಕೊಟ್ಟು ಅಲ್ಲಿಂದ ರೂಮ್ ಖಾಲಿ ಮಾಡಿ ಬೇರೆ ಕಡೆ ಹೊರಟರು. ಇದೆಲ್ಲ ನಾನು ವಿಡಿಯೋ ಮಾಡಿ ಹಾಕಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಬಿಕಾಸ್ ನನ್ನ ಕಷ್ಟನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರೆ ಕಾರಲ್ಲಿ ಕುತ್ಕೊಂಡು ಒಬ್ಬೊಬ್ರು ಸಿಂಪತಿಗೆ ವಿಡಿಯೋ ಮಾಡ್ತಾವನೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ